ಹೇಗಿದ್ದೀರಾ ಎಲ್ಲ? ಇವತ್ತು ನಾನು 30 days 30 ಬ್ರೇಕ್ಫಾಸ್ಟ್ ರೆಸಿಪೀಸ್ ಚಾಲೆಂಜ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಮುಂದಿನ 30 ದಿನಗಳಲ್ಲಿ ನಾನು 30 ವಿಧದ ರುಚಿಯಾದ ಆರೋಗ್ಯಕರವಾದ ಬೆಳಗಿನ ಉಪಹಾರದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇವತ್ತು ಮೊದಲಿನ ರೆಸಿಪಿ ಥೇಪ್ಲಾ, ಮೆಂತೆ ಸೊಪ್ಪಿನ ಥೇಪ್ಲಾ ಅಥವಾ ಗುಜರಾತಿನ ಸ್ಪೆಷಲ್ ತಿಂಡಿ ಮೆಥಿ ಕಾ ಪರಾಟ. ನಿಮ್ಗೆ ಇಷ್ಟ ಆಗ್ತದೆ ಅಂತ ಎನಿಸಿದ್ದೇನೆ ಈ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮೇಥಿ ಥೇಪ್ಲಾ ಮಾಡಲಿಕ್ಕೆ ಬಿಸಿಯಾದ ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಓಮದ ಕಾಳು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸಣ್ಣ ಮಿಕ್ಸ್ ಕೊಟ್ಟು, ಒಂದು ದೊಡ್ಡ ಬೌಲ್ನಷ್ಟು ಕ್ಲೀನ್ ಮಾಡಿಟ್ಟಂತಹ ಮೆಂತೆ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ. ಮೆಂತೆ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗ್ತದೆ, ಅಷ್ಟರವರೆಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಈಗ ಆಗ್ತಾ ಬಂದಿದೆ. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ರೆಡಿ ಮಾಡಿಟ್ಟಂತಹ ಮೆಂತೆ ಸೊಪ್ಪಿನ ಮಿಶ್ರಣ, ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಗೆ ಒಮ್ಮೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಇದನ್ನು ನೆಡ್ ಮಾಡಿಕೊಳ್ಳಿಕ್ಕೆ ಹುಳಿ ಮೊಸರು ಅಥವಾ ಹುಳಿಯಾದ ಮಜ್ಜಿಗೆ, ನೋಡಿ ಈ ಥರ ಬಿಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಹುಳಿಯಾದ ಮಜ್ಜಿಗೆಯನ್ನು 1 ಬೌಲ್ನಷ್ಟು ಹಾಕ್ಕೊಂಡೆ. ಇನ್ನು ಬೇಕು ಅಂತ ಅನಿಸಿದರೆ ಮಜ್ಜಿಗೆಯನ್ನು ಸಹ ಹಾಕ್ಕೊಳ್ಬೋದು, ಅಥವಾ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನೆಡ್ ಮಾಡ್ಕೊಳ್ವಾ. ಒಮ್ಮೆಲೆ ನೀರನ್ನು ಆ್ಯಡ್ ಮಾಡಬೇಡಿ. ತುಂಬ ಟೇಸ್ಟಿಯಾದ ರೆಸಿಪಿ ಇದು, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೂ ಇದನ್ನು ಟೇಸ್ಟ್ ಮಾಡ್ಕೊಳ್ಳಿಕ್ಕೆ ಸೈಡ್ ಡಿಶ್ ಏನು ಬೇಕಂತಿಲ್ಲ. ಈಗ ರೆಡಿಯಾಗಿದೆ. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟು ನಂತರ ಥೇಪ್ಲಾ ರೆಡಿ ಮಾಡ್ಕೊಳ್ಳುವ. ನೋಡಿ, ಸ್ವಲ್ಪ ಗಾತ್ರದ ಹಿಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಡ್ರೈ ಹಿಟ್ಟನ್ನು ಹಾಕಿಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಎಷ್ಟು ಕಲರ್ಫುಲ್ ಇದೆ ಅಲ್ಲ. ಒಂದೇ ಲೆಕ್ಕ ಥಿಕ್ನೆಸ್ ಇರಲಿ, ತುಂಬ ಥಿಕ್ಕು ಬೇಡ, ಥಿನ್ನು ಬೇಡ, ಆ ಥರ ಇದನ್ನು ಲಟ್ಟಿಸ್ಕೊಳ್ಬೇಕು ನಾವು. ನೋಡಿ, ಈಗ ಬಿಸಿಯಾದ ತವಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿ ತುಪ್ಪವನ್ನು ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡಿಕೊಂಡು ಕಾಯಿಸ್ಕೊಳ್ಳುವ. 2 ಬದಿಗೆ ತುಪ್ಪವನ್ನು ಸವರ್ತಾ ಇದ್ದೇನೆ. ಹೇಗನ್ಸಿತು ಈ ರೆಸಿಪಿ ನಿಮಗೆ? ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು. ನೋಡಿ ಎಲ್ಲೆಲ್ಲಿ ಯಾವ ಥರ ಬಬಲ್ಸ್ ಬರ್ತಾ ಇದೆ ಅಂತ. ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೋರಿಸಿರ್ತೇನೆ. ಬಿಸಿ ಬಿಸಿಯಾಗಿ ಇದನ್ನು ಮೊಸರು ಹಾಗೂ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.